ಹಲೋ ಎವ್ರಿವನ್, ವೆಲ್ಕಮ್ ಟು ಲಾಶಾ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಚಿಕ್ಕ ಮಕ್ಕಳಿಗೆ ಮನೆಯಲ್ಲೇ ಹೇಗೆ ಮಖಾನ ಸಿಲೆಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾನಿಲ್ಲಿ 100 ಗ್ರಾಮಷ್ಟು ಮಖಾನವನ್ನು ತಗೊಂಡಿದ್ದೀನಿ. ಹಾಗೆ 7ರಿಂದ 8 ಗೋಡಂಬಿ ಪೀಸನ್ನು ತಗೊಂಡಿದ್ದೀನಿ. ಹಾಗೆ 8ರಿಂದ 9 ಬಾದಾಮಿಯನ್ನು ಕೂಡ ತಗೊಂಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಸಣ್ಣ ಉರಿಯಲ್ಲಿ ಈ ಮಖಾನವನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಅದು ಗರಿಗರಿಯಾಗಿ ಬರಬೇಕು ನೋಡಿ. ನೆಕ್ಸ್ಟ್ ಅದನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ತೀನಿ. ಹಾಗೆ ಅದೇ ಪಾತ್ರೆಯಲ್ಲಿ ನೆಕ್ಸ್ಟು ಬಾದಾಮಿಯನ್ನು ಕೂಡ ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಕೊಳ್ತೀನಿ ನೋಡಿ. ಅದರ ಜೊತೆಗೆ ಗೋಡಂಬಿಯನ್ನು ಸೇರಿಸಿ ಒಂದು 2 ನಿಮಿಷ ಸಣ್ಣ ಉರಿನಲ್ಲಿ ಫ್ರೈ ಮಾಡಿ ಅದನ್ನು ಕೂಡ ಮಖಾನ ಜೊತೆ ಬೆರೆಸಿ ತಣ್ಣಗಾಗೋಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಪೌಡ್ರನ್ನು ಮಾಡ್ಕೊಳ್ತೇನೆ ನೋಡಿ. ನೀವು 1 ವರ್ಷದ ನಂತರದ ಮಗುವಿಗಾದರೆ ಇದನ್ನು ಡೈರೆಕ್ಟಾಗಿ ನೀವು ಕೊಡ್ಬೋದು. ಬಟ್ 6 ತಿಂಗಳ ಮಗುವಿಗಾದರೆ ಈ ರೀತಿ ತೆಳ್ಳಗಿರುವ ಬಟ್ಟೆಯನ್ನು ಒಂದು ಪಾತ್ರೆಗೆ ಕಟ್ಟಿ ನೋಡಿ, ಈ ರೀತಿಯಾಗಿ ಅದನ್ನು ಪೌಡರನ್ನು ನಾವು ಜರಡಿ ಹಿಡಿಬೇಕು. ಈ ರೀತಿ ಜರಡಿ ಹಿಡಿಯೋದ್ರಿಂದ ಚಿಕ್ಕ ಏನಾದರೂ ಪೀಸಸ್ಗಳು ಇದ್ದರೆ ಅದು ಮೇನ್ಗಳೇ ಉಳಿಯುತ್ತೆ. ಅದಾದ ನಂತರ ನಾನು ಏರ್ ಕಂಟೈನರ್ ಒಂದು ಡಬ್ಬಕ್ಕೆ ತುಂಬಿಟ್ಕೊಂಡು ಅದನ್ನು ಡೈಲಿ ಯೂಸ್ ಮಾಡ್ಕೊಳ್ತೇನೆ ನೋಡಿ. ಈಗ ನಾನು 1 ಸ್ಪೂನನ್ನು ತೊಗೊಂಡಿದ್ದೇನೆ. ನಿಮ್ಮ ಮಕ್ಕಳು ಎಷ್ಟು ತಿಂತಾರೆ ಅದ್ರ ಮೇಲೆ ಡಿಪೆಂಡು. ಚಿಕ್ಕ ಮಗು ಆದರೆ 6 ತಿಂಗಳ ಮಗು ಆದರೆ 1 ಸ್ಪೂನಷ್ಟು ಸಾಕು, ಜಾಸ್ತಿ ಕೊಡಬಾರ್ದು ಅವರಿಗೆ ನೋಡಿ. ಈಗ ನಾನು ಅದಕ್ಕೆ ಬಿಸಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಬಿಸಿ ನೀರನ್ನು ಆ್ಯಡ್ ಮಾಡಾದ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲೂ ಕೂಡ ಗಂಟು ಇರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ. ಇದು ನೀವು ಹೊರಗಡೆ ಎಲ್ಲರೂ ಟ್ರಾವೆಲ್ಗೆ ಹೋದಾಗ ಅಥವಾ ಅರ್ಜೆಂಟಾಗಿ ಇನ್ಸ್ಟೆಂಟಾಗಿ ನೀವು ಮಾಡ್ಕೊಳ್ಬೇಕು ಅಂದಾಗ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಈ ರೀತಿಯಾಗಿ ಮನೆಯಲ್ಲೇ ನೀವು ಫುಡ್ಡನ್ನು ರೆಡಿ ಮಾಡಿ ಕೊಡೋದ್ರಿಂದ ನಿಮ್ಮ ಮಕ್ಕಳು ಕೂಡ ಹೆಲ್ತಿಯಾಗಿರ್ತಾರೆ, ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ. ಇದು ವೆಯ್ಟ್ ಗೇನ್ ಆಗೋದಕ್ಕೆ ಹಾಗೆ ಐರನ್ ಕಂಟೆಂಟ್ ಹಾಗೆ ಪ್ರೋಟೀನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ. ಈ ರೆಸಿಪಿನ ನೀವು ಕೂಡ ನಿಮ್ಮ ಮಗುವಿಗೆ ಮಾಡಿಕೊಡಿ ಅಂತ ಹೇಳ್ತಾ ನಮ್ಮ ಲಾಶಾ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದ.